ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಿಮಗೀಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತವರು ಶಿರಸಿಯಿಂದ 22 ಕಿಲೋಮೀಟರ್ ದೂರದಲ್ಲಿರುವಂತಹ ಹರೀಶಿ ಊರಿನಲ್ಲಿ ಧನ್ವಂತರಿ ಯೋಗ ಕೇಂದ್ರವನ್ನ ನಡೆಸ್ತಾ ಇರುವಂತಹ ವಿಶ್ವಂ ಹರೀಶಿ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತವನ್ನ ಕೋರ್ತಾ ನಮಸ್ಕಾರ ಹೇಳ್ತಿದ್ದೀನಿ. ನಮಸ್ಕಾರ ವಿಶ್ವಂ ಸರ್. ನಮಸ್ಕಾರ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಹರಿಃ ಓಂ. ಶಿರ್ಸಿಯಿಂದ 22 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಊರಲ್ಲಿ ಧನ್ವಂತರಿ ಕೇಂದ್ರವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಇದಕ್ಕೆ ನಿಮಗೆ ಪ್ರೇರಣೆ ಎಲ್ಲಿಂದ ಸಿಕ್ತು? ಧನ್ವಂತರಿ ಮಂದಿರ ಪ್ರೇರಣೆ ಹೇಳುವಂಥದ್ದು ಹೇಗೆ ಯಾವಾಗ ಬರ್ತದೆ ಹೇಳುವುದು ಯಾರಿಗೂ ಗೊತ್ತಾಗುವುದಿಲ್ಲ. ಅದಕ್ಕಾಗಿ ಶಬ್ದ ಹೇಳುವುದು ಹಾಗೆ ಇದೆ, ಯೋಗ ಬರಬೇಕು ಹೇಳಿ. ಸಾಮಾನ್ಯ ಜೀವನದಲ್ಲಿ ಆ ಶಬ್ದ ಬರ್ತದೆ. ಅದಕ್ಕಾಗಿ ನಮಗೆ ಯಾವಾಗ ಯೋಗ ಬಂದಿತ್ತು ಹೇಳಿ ಅದು ಹುಡುಕಿದ್ರೆ ಹಿನ್ನೆಲೆಗೆ ಹೋಗಿ ನೋಡಿದ್ರೆ ಸಿಗ್ಲಿಕ್ಕಿಲ್ಲ, ಬಂದಿದೆ. ಆದರೆ ಇದನ್ನ ನೀವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಂದಾಗ ಗುರುಗಳು ಅಂತ ಹೇಳಿ ಒಬ್ರು ಈ ತರದ ವಿದ್ಯೆಗೆ ಬೇಕಾಗತ್ತಲ್ಲ, ನಿಮ್ಮ ಗುರುಗಳು ಅಂತ ಹೇಳಿದ್ರೆ? ನಮಗೆ ಕಲಿಸಿದಂತಹ ಗುರುಗಳು ಎದುರುಗಡೆಗೆ ಒಂದು ಫೋಟೋ ಇದೆ. ಶ್ರೀಯುತ ಕರುಣಾಕರ ಉಪಾಧ್ಯಾಯ ಪುತ್ತೂರಿನಲ್ಲಿ ಓಂಕಾರ ಯೋಗ ಮಂದಿರವನ್ನ ನಡೆಸ್ತಾ ಇದ್ದಾರೆ. ಅವರು ನಮಗೆ ಗುರುಗಳು. ಆದ್ರೆ ಗುರುಗಳು ಹೇಳಬೇಕಾದ್ರೆ ಅನೇಕ ಬಾರಿ ಅನಿಸ್ತದೆ ಅಂತೆ. ಒಂದು ದಿವಸವೂ ಸಹಿತ ಹೀಗೆ ಮಾಡೋಳು ಹೇಳಲಿಲ್ಲ ಅವರು. ಆದ್ರೆ ನಮಗೆ ಗುರುಗಳು ಅವರೇ. ಒಮ್ಮೆ ಹೇಳಿದ್ರು, ಆಗ ಹೇಳಬೇಕಾದ್ರೆ ಒಂದು ಶಬ್ದವನ್ನು ಹೇಳಿದ್ರು. ನೀನು ಮಾಡ್ತಾ ಮಾಡ್ತಾ ಏನು ಅನುಭವಕ್ಕೆ ಬರುತ್ತದೆಯೋ ಅದು ನಿಜವಾಗಿದ್ದು ಹೇಳಿ. ಅದಕ್ಕೋಸ್ಕರ ಇದು ಸ್ಪೂನ್ ಫೀಡಿಂಗ್ ಅಲ್ಲ. ಅದಕ್ಕಾಗಿ ನೀನು ಎಷ್ಟು ಮಾಡುತ್ತೀಯೋ ಅದು ನಿನಗೆ ಕೆಲಸವನ್ನ ಮಾಡ್ತದೆ ಹೇಳಿ. ಆ ಶಬ್ದ ಇಟ್ಟುಕೊಂಡಿದ್ದಕ್ಕೋಸ್ಕರವೇ ಇವತ್ತಿನವರೆಗೂ ಸಹಿತ ಅವರೇ ನಡೆಸುವುದು ಇದನ್ನ. ಯೋಗದ ಬಗ್ಗೆ ಈಗಿನ ಆಧುನಿಕರು ಏನ್ ತಿಳ್ಕೊಂಡಿದ್ದಾರೆ ಅದು ಎಷ್ಟರ ಮಟ್ಟಕ್ಕೆ ಸರಿ ಇದೆ, ಮತ್ತೆ ನೀವು ಅದನ್ನ ಹೇಗೆ ಮುಂದಿನ ಪೀಳಿಗೆಗಾಗಿರ್ಬೋದು ಈಗಿನ ಜನರಿಗಾಗಿರ್ಬೋದು ತಲುಪಿಸೋದ್ರಲ್ಲಿ ಹೇಗೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಿ? ಸಾಮಾನ್ಯ ಸರಿ ಇದೆ ಹೇಳಿ ಕೇಳಿದರೆ ಈ ಪ್ರಶ್ನೆಗಳಿಗೆ ಕೆಲವೊಮ್ಮೆ ಉತ್ತರವನ್ನು ಕೊಡುವುದಿಲ್ಲ. ಯಾಕೆ ಅಂದ್ರೆ ಒಂದು ಸರಿ ಇಲ್ಲ ಹೇಳಬೇಕಾಗ್ತದೆ. ಅದಕ್ಕೋಸ್ಕರ ಯೋಗ ಒಂದು ಸಮುದ್ರ ಇದ್ದ ಹಾಗೆ. ಯಾರ್ಯಾರು ಯಾವ ಯಾವ ಮಾರ್ಗದಲ್ಲಿ ನಡೆದು ಹೋದರೂ ಅವರವರ ಸಾಧನೆಯ ಅನುಸಾರವಾಗಿ ಇಲ್ಲಿ ಎಲ್ಲವೂ ಸರಿಯೇ. ತಪ್ಪು ಹೇಳುವಂತಹ ಶಬ್ದದ ಪದ ಬಳಕೆಯನ್ನೇ ಮಾಡುವುದಿಲ್ಲ ನಾವು. ಅದು ಅವರವರು ಕಂಡುಕೊಂಡಿದ್ದ. ಅದಕ್ಕೋಸ್ಕರವೇ ಯೋಗ ಹೇಳುವುದು ಹಾಗೆ. ಆದ್ರೆ ಯಾವಾಗಲೂ ಪ್ರಚಲಿತಕ್ಕೆ ಬಂದಾಗ, ಅದಕ್ಕೆ ಒಂದು ಆಕಾರ ರೂಪ ಸಿಕ್ಕಾಗ ಸ್ವಲ್ಪ ದಿಕ್ಕು ತಪ್ಪುವುದು ಹೆಚ್ಚು. ಆ ದಿಕ್ಕು ತಪ್ಪಿದಾಗ ಮತ್ತೆ ಸರಿದಾರಿಗೆ ಬರಲಿಕ್ಕೆ ಒಂದಷ್ಟು ಕೆಲಸಗಳು ನಡೀತಾ ಇರಬೇಕು. ಅದು ಭಾರತದಲ್ಲಿ ನಡೀತದೆ. ಸಾಮಾನ್ಯವಾಗಿ ಇತ್ತೀಚಿನ ಒಂದು ಶಬ್ದಗಳನ್ನು ನೆನಪು ಮಾಡ್ತೇನೆ. ಯೋಗಾಭ್ಯಾಸ ಮಾಡ್ತಾ ಇದ್ದೇನೆ ಶಬ್ದ ಪದ ಬಳಕೆಯನ್ನ ಮಾಡ್ತಾರೆ. ಯೋಗ ಅಭ್ಯಾಸದ ವಿಷಯವೇ ಅಲ್ಲ, ಆಸನ ಅಭ್ಯಾಸದ ವಿಷಯ, ಪ್ರಾಣಾಯಾಮ ಅಭ್ಯಾಸದ ವಿಷಯ. ಅಷ್ಟಾಂಗದಲ್ಲಿ
ಈ ಎರಡನ್ನ ಮಾತ್ರ ಒಬ್ಬ ಇನ್ನೊಬ್ಬ ವ್ಯಕ್ತಿಗೆ ಹೇಳಿಕೊಡಬಹುದಾಗಿರುವಂತಹ ವಿಷಯ. ಉಳಿದಿದ್ದೆಲ್ಲವೂ ಸಹಿತ ಅದು ಅವನೇ ಕಂಡುಕೊಳ್ಳಬೇಕಾದಂತಹ ವಿಷಯ. ಅದಕ್ಕಾಗಿ ನಾವು ಹೇಳಿಕೊಡಬೇಕಾದ್ರೆ, ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಇನ್ನೊಬ್ಬರ ಇನ್ನೊಂದು ಪದ್ಧತಿಯ ಬಗ್ಗೆ ನಾವು ಯಾವತ್ತೂ ಹೇಳುವುದಿಲ್ಲ. ನಮ್ಮ ಪದ್ಧತಿ ಇದು. ಆ ಪದ್ಧತಿಯ ಒಳಗಡೆಗೆ ಏನುಂಟು ಅದನ್ನ ಒಳಗಡೆಗೆ ಬಂದೇ ನೋಡಬೇಕಾಗ್ತದೆ. ಬದಲಾವಣೆ ಸಹಜವಾಗಿ ಇರ್ತದೆ. ಒಂದು ಉದಾಹರಣೆ ಅಷ್ಟೆ. ಇತ್ತೀಚೆಗೆ ಆಂಗ್ಲ ಪದ ಬಳಕೆ ಹೆಚ್ಚು ಉಂಟು. ಒಂದು ಆಸನದ ಹೆಸರನ್ನ ಅದಕ್ಕೆ ಸರಿಸಮನಾದಂತಹ ಪದಗಳನ್ನ ಬಳಸುವುದು ಒಂದು ವಾಡಿಕೆ ಉಂಟು. ಆದರೆ ಆ ಶಬ್ದದ ಹಿಂದೆ, ಆ ಹೆಸರಿನ ಹಿಂದೆ ಅದರ ಜೀವನ, ಅದರ ಜೊತೆಗೆ ಅದರ ಚಲನವಲನ, ಅದು ಎಲ್ಲವನ್ನೂ ಮನುಷ್ಯ ಅನುಕರಣೆ ಮಾಡಿದ. ಆದರೆ ಉಸಿರಾಟವನ್ನ ಬಿಟ್ಟು. ಅದಕ್ಕೋಸ್ಕರವೇ ಹೆಸರು ಬಳಕೆಯನ್ನ ಮಾಡಬೇಕಾದರೆ ಮೊದಲಿಗೆ ಪತಂಜಲಿಗಳು ಯಾವ ಹೆಸರನ್ನ ಇಟ್ಟಿದ್ದರು ಆ ಬಳಕೆ ಆದಾಗ ಮಾತ್ರ ಮನುಷ್ಯನಿಗೆ ಆಸನದ ಒಳಗಡೆಗೆ ಯಾವುದು ಉಂಟು ಹೇಳುವುದು ಗೊತ್ತಾಗುವುದಕ್ಕೆ ಮೊದಲ ಹೆಜ್ಜೆ ಸರಿಯಾಗಿರುವುದನ್ನು ಇಡಬೇಕಾಗ್ತದೆ. ಮೊದಲನೇ ಹೆಜ್ಜೆಯೇ ತಪ್ಪಾದರೆ ಉಳಿದ ಹೆಜ್ಜೆಯ ಬಗ್ಗೆ ನಾನು ಹೇಳಬೇಕಾದ್ದಿಲ್ಲ. ಈ ಧನ್ವಂತರಿ ಮಂದಿರದಲ್ಲಿ ಇಷ್ಟೊಂದೆಲ್ಲ ವ್ಯವಸ್ಥೆ ಕಾಣಿಸ್ತಾ ಇದೆ. ಆ ವ್ಯವಸ್ಥೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡಬಹುದಾ? ಹೌದು. ಈ ವ್ಯವಸ್ಥೆಯನ್ನೆಲ್ಲ ನೋಡಿದಾಗ ನಮಗೆ ಅನಿಸ್ತದೆ ಆಧುನಿಕತೆಯ ಅಡಿಯಲ್ಲಿ ಬಂದಿದೆ ಹೇಳಿ. ಹೌದು. ಇದರ ಕರ್ತೃ ಯಾರು ಕೇಳಿದ್ರೆ ನಿಜವಾಗಿಯೂ ಸಹಿತ BK ಸಯ್ಯಂಗಾರ್ ಅವರದ್ದು. ಇದನ್ನ ನೋಡಿದಾಗ ನಮಗೂ ಅನಿಸ್ತದೆ ಇದೆಲ್ಲ ಬಳಕೆಯನ್ನ ಸಹಜವಾಗಿ ಎಲ್ಲರೂ ಮಾಡಬಹುದಾದಂತಹ ಒಬ್ಬ ಸಾಮಾನ್ಯವಾಗಿ ಅನಾಯಾಸವಾಗಿ ಆಸನವನ್ನ ಮಾಡ್ತಾ 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 ಎಲ್ಲರೂ ಮಾಡುವುದಕ್ಕೋಸ್ಕರ ಅವರು ಕಂಡು ಹಿಡಿದಂತಹ ಸಲಕರಣೆಗಳು, ಆ ಸಲಕರಣೆಗಳನ್ನು ಉಪಯೋಗಿಸುತ್ತಾ ಇವತ್ತಿನ ದಿನಮಾನಸದಲ್ಲಿ ಏನಾಗಿದೆ ಕೇಳಿದರೆ ಈ ಎಲ್ಲ ಸಪೋರ್ಟಿಂಗ್ ಇರುವುದು ಯಾಕೆ ಕೇಳಿದರೆ ಕೇವಲ ಚಿಕಿತ್ಸೆಗೆ ಮಾತ್ರ ಹೇಳುವಂತಹ ಒಂದು ಭ್ರಮೆ ಉಂಟು. ಆದರೆ ಇದು ಚಿಕಿತ್ಸೆಗೆ ಇದ್ದಿದ್ದಲ್ಲ. ಅದಕ್ಕೂ ಉಪಯೋಗ ಮಾಡುತ್ತೇವೆ, ಆದರೆ ಹೆಚ್ಚಿನದಾಗಿ ನಿತ್ಯ ಅಭ್ಯಾಸಿಗಳಿಗೋಸ್ಕರವೇ ಇರುವಂಥದ್ದು. ಪ್ರಶ್ನೆ ಬರ್ತದೆ ಮನಸ್ಸಿಗೆ, ನಿತ್ಯ ಅಭ್ಯಾಸ ಮಾಡಬೇಕಾದ್ರೆ ಇಷ್ಟೆಲ್ಲ ಸಲಕರಣೆಗಳನ್ನು ಉಪಯೋಗಿಸಿ ನಾವು ಮಾಡಿದರೆ ನಮಗೆ ಏನು ಮಾಡಿದ್ದೇವೆ ಹೇಳಿ ಅನಿಸುವುದಿಲ್ವಲ್ಲ ಹೇಳಿ. ಈಗ ಇರುವಂಥದ್ದು ಹಾಗೆ, ಆಯಾಸ ಆದರೆ ಮಾತ್ರ ಆಸನ ಆಗಿದೆ ಹೇಳಿ ಮನಸ್ಸಿಗೆ ಅನಿಸ್ತದೆ. ಅದಕ್ಕಾಗಿ ನಾವು ಹೇಳ್ತೇವೆ ಆಯಾಸವನ್ನ ಪಡಿಸದೆ ಅನಾಯಾಸವಾಗಿ ಆಯಾಸವನ್ನು ನೀಗುವುದಕ್ಕೋಸ್ಕರ ಇರುವಂಥದ್ದು ಆಸನ. ಅದರ ಹಿನ್ನೆಲೆ ಇಟ್ಟುಕೊಂಡಾಗ ಈ ಎಲ್ಲ ಸಲಕರಣೆಗಳ ಬಳಕೆ ನಮಗೆ ಅದರಲ್ಲಿ ಏನಿದೆ, ಅದರ ಹಿಂದೆ ಏನಿತ್ತು, ಹಿಂದಿನ ಜೀವನ ಶೈಲಿಯಲ್ಲಿ ನಮ್ಮ ಹಿರಿಯರು ಹಿಂದೆ ಕಂಡುಕೊಂಡಂತಹ ನಿತ್ಯ ಜೀವನದ ಒಳಗಡೆಗೆ ಇದ್ದ ಯೋಗ ಅದರಲ್ಲಿ ಹೇಗೆ ಸೇರಿಕೊಂಡಿದೆ ಹೇಳಿ ಅದು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಗೊತ್ತಾಗಿದ್ದು ನಮಗೆ. ಅದಕ್ಕೋಸ್ಕರ ಈ ಎಲ್ಲ ಸಲಕರಣೆಗಳು ಇದ್ದಿದ್ದು ಎಲ್ಲರೂ ಯಾರು ಬೇಕಾದರೂ ಸಹಿತ ಒಂದು ಸಾಲು ಬರ್ತದೆ, ಆ ಬಾಲ ವೃದ್ಧರು ಸಹಿತ ಆಸನವನ್ನ ಮಾಡಬಹುದು. ಅಂದರೆ ಇದೆಲ್ಲವನ್ನ ಇಟ್ಟುಕೊಂಡಾಗ ಯಾವುದೇ ಸಲಕರಣೆಗಳನ್ನ ಬಳಸದೆ ಮಾಡಿದಾಗ ಶರೀರಕ್ಕೆ ಶಕ್ತಿ ಸಂಚಯನ ಆಗುವುದಿಲ್ಲ, ಶಕ್ತಿ ವ್ಯಯ ಆಗ್ತದೆ. ಆಸನದ ಒಳಗಡೆಗೆ ಪ್ರಾಣಾಯಾಮ ಉಸಿರಾಟ ಹೇಳಬಹುದಷ್ಟೇ, ಆದರೆ ಉಸಿರಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಈ ಎಲ್ಲ ಸಲಕರಣೆಗಳನ್ನ ಅವರ ಕೊಡುಗೆ ದೊಡ್ಡದು. ಅದಕ್ಕೋಸ್ಕರವೇ BK ಸಯ್ಯಂಗಾರ್ ಅವರನ್ನ ಸದಾಕಾಲ ನೆನಪು ಮಾಡಬೇಕಾಗ್ತದೆ. ಅದಕ್ಕೊಂದು ಹೊಸ ಆವಿಷ್ಕಾರವನ್ನ ಅವರು ತಂದಿದ್ದಾರೆ. ಅದರ ಹಿನ್ನೆಲೆಯಲ್ಲಿಯೇ ನಮ್ಮ ಒಂದು ಯೋಗ ಜೀವನ ಎಲ್ಲ ನಡೀತಾ ಉಂಟು. ನೀವು ಕೆಳಗಡೆ ಕುತ್ಕೊಳ್ಳುವಂತ ಸಂದರ್ಭದಲ್ಲಿ ಅದೊಂದು ಪ್ರಾಪ್ ಬಳಸಿದ್ರಿ, ಬ್ರಿಕ್ ಅನ್ನ. ಅದಕ್ಕೇನಾದ್ರೂ ವೈಜ್ಞಾನಿಕ ಹಿನ್ನೆಲೆ ಅಥವಾ ಅದೇನಾದ್ರು ಇದೆಯಾ ಅಂತ?
ನೋಡಿದಾಗ ಅನಿಸ್ತದೆಯಂತೆ ಒಂದು ಇಟ್ಟಿಗೆ, ಸಹಜವಾಗಿ ಇಟ್ಟಿಗೆಯನ್ನ ಬಳಸ್ತೇವೆ, ಆದ್ರೆ ಅದನ್ನ ಮರದ ಇದನ್ನ ಬಳಸ್ತೇವೆ ನಾವು. ಎಷ್ಟು ಸಹಜವಾಗಿದೆ ಅಲ್ವಾ, ನೋಡಿದಾಗ ಅನಿಸ್ತದೆ. ಇದನ್ನ ಯಾವಾಗ ಬಳಕೆ ಮಾಡ್ತಾರೆ, ಯಾಕೆ ಬಳಕೆ ಮಾಡ್ತಾರೆ ಹೇಳಿ. ಭಾರತದ ಯಾವುದೇ ತುದಿಯಿಂದ, ಅಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಬಂದರೂ ಸಹಿತ ನಿತ್ಯ ಜೀವನದಲ್ಲಿ ಹಿಂದೆ ಮಣೆಯ ಮೇಲೆ ಕುಳಿತುಕೊಂಡು ಊಟ ಮಾಡುವಂತಹ ಎಲ್ಲ ಪ್ರಕ್ರಿಯೆಗಳು, ಪೂಜಾ ವಿಧಾನಗಳು ಸಹಿತ ಇದ್ದಂತಹದ್ದು ಕೂರ್ಮಾಸನ. ಆ ಕೂರ್ಮಾಸನದ ಮೇಲೆ ಕುಳಿತುಕೊಳ್ಳಬೇಕಾದ್ರೆ ಶಾಸ್ತ್ರ ಹೇಳುತ್ತಿತ್ತು, ಹೀಗೆ ಕುಳಿತುಕೊಳ್ಳಬೇಕು. ಆ ಮನೆಯ ಯಜಮಾನ ಯಾರು ಪೂಜೆ ಮಾಡ್ತಾರೋ ಅವನ ಶರೀರಕ್ಕೆ ಅನುಗುಣವಾಗಿ ಆ ಆಸನವನ್ನ ತಯಾರು ಮಾಡ್ತಿದ್ರು. ನೆಲದಿಂದ ಇಷ್ಟು ಅಂತರದಲ್ಲಿ ಕೂರ್ಮಾಸನ, ಅದರ ಮೇಲೆ ದರ್ಬೆ ಅಥವಾ ಇನ್ಯಾವುದಾದರೂ ಸಹಿತ ಇರಬೇಕು ಹೇಳುವಂಥದ್ದಿತ್ತು ಶಾಸ್ತ್ರ. ಅದೇ ಹಿನ್ನೆಲೆಯಲ್ಲಿಯೇ ಈ ಬ್ರಿಕ್ಸ್ ಅನ್ನ ನಾವು ಉಪಯೋಗ ಮಾಡುವುದು. ಯಾಕೆ ಉಪಯೋಗ ಮಾಡುವುದು ನೋಡಿದಾಗ ಗೊತ್ತಾಗ್ತದೆ. 2 ಮೊಣಕಾಲು ಕೆಳಗಡೆಗೆ ಬಂದಿದೆ. 2 ಮೊಣಕಾಲು ಕೆಳಗಡೆಗೆ ಬಂದಿದೆ ಹೇಳಾದ್ರೆ ಹಿಪ್ ಸಾಕೆಟ್ ಅದರ ರೊಟೇಷನ್ ಆಗಿದೆ. ಕೆಳಗಡೆಗೆ 2 ಸಿಟ್ ಬೋನ್ ಹೇಳಿರ್ತದೆ. ಆ ಬೋನಿನ ಮೇಲೆ ಇಡೀ ಶರೀರದ ಭಾರ ಬರ್ತದೆ. ಆಗ ಇಡೀ ಶರೀರವನ್ನ ಎತ್ತಿ ಹಿಡಿಲಿಕ್ಕೆ ಆಗಬೇಕಾದಂತಹ ಬೆನ್ನು ಮೂಳೆ, ಅದರ ಮಧ್ಯದಲ್ಲಿರುವಂತಹ ಅಂತರ ಸಮನಾಗಿ ಆಗಲಿಕ್ಕೆ ಪ್ರಾರಂಭ ಆಗುತ್ತದೆ. ಶರೀರವನ್ನು ಕುಸಿಯಲು ಬಿಡುವುದಿಲ್ಲ. ಅದಕ್ಕೋಸ್ಕರವೇ ಇದನ್ನ ಬಳಸುವಂತದ್ದು. ಅದನ್ನ ನೋಡಿದಾಗ ಈ ಬ್ರಿಕ್ಸ್ ಅನ್ನ ಯಾಕೆ ಹೇಳಿ ಪ್ರಶ್ನೆ ಬಂದಾಗ, ಮಣೆ ಹೇಳುವಂತದ್ದು ಮನ್ನಣೆ ಸಿಗಬೇಕಾಗಿದೆ. ನೀವು ಹಿನ್ನೆಲೆಯಲ್ಲಿ ಯಾವುದೇ ಮಂತ್ರವನ್ನ ತೆಗೆದು ನೋಡಿದಾರೋ ಗೊತ್ತಾಗ್ತದೆ. ಅದರಲ್ಲಿ ಮೊದಲು ಪ್ರಾರಂಭ ಆಗುವುದು ಆಸನದಿಂದ ಪ್ರಾರಂಭವಾಗುವುದು. ಅದಾದ ಮೇಲೆ ಪ್ರಾಣಾಯಾಮ, ಅದಾದ ಮೇಲೆ ಧ್ಯಾನ. ಯಾವುದೇ ಶ್ಲೋಕ ಪ್ರಾರಂಭ ಆಗಬೇಕಾದ್ರೆ ಮೊದಲು ಪ್ರಾರಂಭ ಆಗುವುದು ಆಸನ. ಸಾಮಾನ್ಯವಾಗಿ ನಾವು ಕೇಳ್ತೇವೆ ಆಸನ ಹೇಳುವ ಶಬ್ದಗಳು ಪತಂಜಲಿಯವರೇ ಇಟ್ಟರು ಅಥವಾ ಅದಕ್ಕಿಂತ ಮುಂಚೆಯೂ ಇತ್ತು ಹೇಳಿ. ಮುಂಚೆಯೂ ಇತ್ತು. ಆಸನ ಅಂದರೆ ಪೃಷ್ಠದ ಭಾಗಕ್ಕೆ, ಶರೀರದ ಅರ್ಧ ಭಾಗ ಯಾವುದು ಕೇಳಿದ್ರೆ ಪೃಷ್ಠದ ಭಾಗ, ಅಲ್ಲಿ ಸರಿ ಇದ್ದರೆ ಮನುಷ್ಯನ ಇಡೀ ಶರೀರ ಸಹಿತ ಸರಿ ಇರ್ತದೆ. ಅದಕ್ಕೋಸ್ಕರವೇ ಇದನ್ನ ಬಳಸುವುದು. ಮಣೆಯನ್ನ ನೋಡಿ, ಅದಕ್ಕಾಗಿ ಬೆನ್ನಿಗೆ ಮಣೆ ಕೊಡುವುದಿಲ್ಲ, ತಲೆಗೆ ಮಣೆ ಇಲ್ಲ, ಕಾಲಿಗೆ ಮಣೆ ಇಲ್ಲ, ಆಸನಕ್ಕೆ ಮಾತ್ರ ಮಣೆ ಉಂಟು. ಅಂದರೆ ಅದಕ್ಕಷ್ಟು ಮನ್ನಣೆಯನ್ನೇ ಕೊಟ್ಟು ಹಿಂದಿನವರು ಮಾಡಿದ್ದಾರೆ. ಅದಕ್ಕಾಗಿ ಸಹಜ ಹಿಂದಿನ ಹಳ್ಳಿಯಲ್ಲಿ ಹೇಳ್ತಿದ್ರು, ನಿನ್ನ ಮಗ ನಿನ್ನ ಮಗಳು ಏನಾಗಬೇಕು, ತನ್ನ ಕಾಲ ಮೇಲೆ ನಿಂತುಕೊಳ್ಳಬೇಕು, ಕುಳಿತುಕೊಳ್ಳುವುದು ಕಲಿಬೇಕು, 2 ಹೇಳ್ತಿದ್ರು. ಅಂದರೆ ಅದು 2 ಇಟ್ಟುಕೊಂಡರೆ ಆಗ ಈ ಅಷ್ಟಾಂಗ ಯೋಗ ಪರಿಪೂರ್ಣ ಆಗ್ತದೆ ಹೇಳುವಂಥದ್ದು ಅದರ ಹಿನ್ನೆಲೆಯಲ್ಲಿ ಇರುವಂಥದ್ದು. ಈ ಬ್ರಿಕ್ಸ್ ಒಂದು ಸಣ್ಣ ಉದಾಹರಣೆ ಅಷ್ಟೆ. ಬ್ರಿಕ್ಸ್ದಾಯ್ತು. ಇಲ್ಲಿ ಇನ್ನೊಂದಷ್ಟು ವ್ಯವಸ್ಥೆ ಕಾಣಿಸ್ತಾ ಇದೆ. ಅದರದ್ದು ಏನಾದ್ರು ವಿವರಣೆಯನ್ನ ನೀವು ಪ್ರಾಯೋಗಿಕವಾಗಿ ಏನಾದ್ರೂ ಕೊಡಬಹುದಾ? ಈಗ ಇಲ್ಲಿರುವಂತದ್ದು ಸಿಂಹಾಸನದ ಬಾಕ್ಸ್ ಹೇಳಿ ಹೇಳ್ತೇವೆ ನಾವು. ಇದನ್ನ ನೋಡಿದಾಗ ಅನಿಸ್ತದೆಯಂತೆ ಇದು ಒಂದು ಆಂಗಲ್, ಇದರಲ್ಲಿ ಇಷ್ಟೇ ಅಂತರಕ್ಕೆ ಬರಬೇಕು, ಹೀಗೆ ಇರಬೇಕು ಹೇಳುವಂತದ್ದಿದೆ. ಕೆಳಗಡೆಗೆ ಪಟ್ಟಿ. ಹಾಗೆ ಇದರ ಪ್ರಾರಂಭದ ಭಾಗದಲ್ಲಿ ಕುಳಿತುಕೊಳ್ಬೇಕು. ಅದಾದ ನಂತರ ಕಾಲನ್ನ ಮುಂದುಗಡೆಗೆ ಚಾಚಬೇಕು. ಅದಾದ ನಂತರ ನಿಧಾನವಾಗಿ ಹಿಂದುಗಡೆಗೆ ಮಲಗಿದ ನಂತರ ಈ ಪಟ್ಟಿಯ ಕೆಳಭಾಗದಲ್ಲಿ ಕೈ ಬರಬೇಕು. ಕುತ್ತಿಗೆಯ ಕೆಳಭಾಗದಲ್ಲಿ ಒಂದು ದಿಂಬನ್ನ ಇಡಬೇಕಾಗ್ತದೆ. ಹೀಗಿಟ್ಟಾಗ ಎದೆಯ ಗೂಡು ಎಕ್ಸ್ಪ್ಯಾನ್ಷನ್ ಆಗ್ತದೆ, ವಿಸ್ತಾರಗೊಳ್ಳುತ್ತದೆ. ಆಗ ಉಸಿರಾಟಕ್ಕೆ ಸಹಜವಾಗಿ ಶ್ವಾಸಕೋಶಕ್ಕೆ ಸ್ಥಳದ ಅವಕಾಶ ಒಳಗಡೆಗೆ ಲಭಿಸುತ್ತದೆ. ಅದಕ್ಕಾಗಿ ನಾವು ಬಳಸಬೇಕಾದ್ರೆ ಪ್ರಾಣಾಯಾಮ ಹೇಳಿ ಬೇರೆ ಯಾವುದನ್ನೂ ಮಾಡಿಸದೆ ಇದನ್ನೇ ಬಳಸುವಂಥದ್ದು. ಇದರಲ್ಲಿ 3 ವಿಭಾಗಗಳಿದೆ. ಒಂದು ಸುಪ್ತ ಬದ್ಧ ಕೋನಾಸನ, ಇನ್ನೊಂದು ಸುಪ್ತ ಸುಖಾಸನ, ಇನ್ನೊಂದು ಸುಪ್ತ ವಜ್ರಾಸನ, ಇನ್ನೊಂದು ಈಗ ಮಲಗಿದ ಹಾಗೆ ಶವಾಸನ. ಆ 3 ವಿಭಾಗವು ಹಾಗೆ. ಇದರಲ್ಲಿ ಮರಳು ಚೀಲವನ್ನ ಕಾಲಿನ ಮೇಲ್ಭಾಗದಲ್ಲಿ ಇಡ್ತಾ ಹೋಗ್ತೇವೆ ಆಯಾ ಇದಕ್ಕೆ ಅನುಸಾರವಾಗಿ. ಹಾಗೆ
ಹೆಚ್ಚಿನದಾಗಿ ಈ ವರ್ಷದ 10ನೇ ವರ್ಷದ ಯೋಗ ದಿನಕ್ಕೆ ಇರುವಂತದ್ದು ಮಹಿಳಾ ಸಬಲೀಕರಣ ಹೇಳುವಂತಹ ಶಬ್ದ ಉಂಟು. ಮಹಿಳೆಯರಿಗೆ ಎಲ್ಲರಿಗೂ ಸಹಿತ ಉಪಯೋಗಕ್ಕೆ ಹೆಚ್ಚು ಕೆಲಸ ಮಾಡುವುದು ಯಾವುದು ಕೇಳಿದರೆ ಇದರಲ್ಲಿ ಬರುವಂತದ್ದು ಸುಪ್ತ, ಬದ್ಧ, ಕೋನ ಆಸನ. ಅದಕ್ಕೆ 2 ಸಲಕರಣೆಯನ್ನ ಹೆಚ್ಚು ಬಳಸುತ್ತೇವೆ. ಬದ್ಧ ಕೋನಾಸನ. ಬದ್ಧ ಕೋನಾಸನದಲ್ಲಿ ಅನೇಕ ಪ್ರಕಾರಗಳು ಉಂಟು. ಆದರೆ ಈ ಆಸನದಲ್ಲಿ ಲೋವರ್ ಅಬ್ಡಮನ್, ನಾಭಿಯಿಂದ ಕೆಳಭಾಗದಲ್ಲಿ ಉಸಿರಾಟ ಅದರ ಪ್ರಕ್ರಿಯೆ ನಡೆಯುವಂಥದ್ದು. ಅಂದರೆ ಶ್ವಾಸಕೋಶದ ಒಳಗಡೆಗೆ ನಾವು 3 ವಿಭಾಗಗಳನ್ನ ಮಾಡ್ತೇವೆ. ಬಲಗಡೆಗೆ 3 ಕೋಣೆ ಇರ್ತದೆ, ಎಡಗಡೆಗೆ 2 ಕೋಣೆ ಇರ್ತದೆ. ಆದರೆ ಆ ಥರದಲ್ಲಿ ಉಸಿರಾಟವನ್ನ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಶ್ವಾಸಕೋಶದ ಕೆಳಭಾಗ, ಮಧ್ಯದ ಭಾಗ ಹಾಗೆ ಮೇಲ್ಭಾಗ 3 ಭಾಗಗಳಾಗಿ ವಿಂಗಡಿಸಿಕೊಂಡು ವಿಭಾಗೀಯ ಪ್ರಾಣಾಯಾಮ. ಅದರಲ್ಲಿ ಮೊದಲನೆಯದಿದು. ಅದರಲ್ಲಿ ಕೆಳಭಾಗದಲ್ಲಿ ಉಸಿರಾಟದ ಪ್ರಕ್ರಿಯೆ ಹೆಚ್ಚು ಕೆಲಸ ಮಾಡುವಂಥದ್ದು ನಾಭಿಯಿಂದ ಕೆಳಭಾಗಕ್ಕೆ, ಸ್ವಾಧಿಷ್ಠಾನ, ಮೂಲಾಧಾರ. ಅದಕ್ಕೆ ಅನುಗುಣವಾಗಿ ಕೆಲಸವನ್ನ ಮಾಡುವಂಥದ್ದು. ಅದಕ್ಕೆ ಇರುವಂಥದ್ದು ಈ ಆಸನ, ಸುಪ್ತ ಬದ್ಧ ಕೋನ ಆಸನ. ಸಾಮಾನ್ಯವಾಗಿ ಈ ಆಸನ ನೋಡಿದಾಗ ಅನೇಕರ ಮನಸ್ಸಿಗೆ ಪ್ರಶ್ನೆ ಬರ್ತದೆ, ಇದು ಯಾವಾಗ ಕಂಡು ಹಿಡಿದಿದ್ದು ಹೇಳಿ. ಆದರೆ ಇದು ಕಂಡು ಹಿಡಿದಿದ್ದಲ್ಲ. ಅದಕ್ಕಾಗಿ ನಾವು ಹೇಳುತ್ತೇವೆ, ಹಿಂದಿನವರು ಜ್ಞಾನಿಗಳು, ಈಗಿನವರು ವಿಜ್ಞಾನಿಗಳು ಹೇಳಿ. ಹುಡುಕಬೇಕಾಗ್ತದೆ. ಈಗಿನವರು ಹುಡುಕ್ತಾನೆ ಇರ್ತಾರೆ. ವಾಸ್ತುಪುರುಷ ಹೇಳುವಂತಹ ವಾಸ್ತುಪುರುಷನನ್ನ ನೋಡಿದಾಗ ಅವನ ಸ್ಥಿತಿ ಹೀಗೆ ಇದೆ. ಅದರ ಹಿನ್ನೆಲೆಯನ್ನ ನೋಡಿದಾಗ ಅನಿಸ್ತದೆಯಂತೆ, ಯಾಕೆ ಇದನ್ನು ಹೀಗೆ ಇಟ್ಟರು ಹೇಳಿ. ಹುಡುಕಬಹುದು, ಎಷ್ಟು ಹುಡುಕಿದ್ರೂ ಮುಗಿಯದ ವಿಷಯ ಈ ಒಂದು ಆಸನಕ್ಕೆ. ಅನೇಕ ದೇವಸ್ಥಾನಗಳಲ್ಲಿಯೂ ಸಹಿತ ನೋಡಿದಾಗ ಶಿಲ್ಪಶಾಸ್ತ್ರದಲ್ಲಿ ಇದು ಕಾಣುತ್ತದೆ, ಮಲಗಿರುವಂಥದ್ದು. ಸಾಮಾನ್ಯ ಅನಂತ ಶಯನಾಸನ ಒಂದೇ ನೋಡುತ್ತೇವೆ. ಆದರೆ ಅದರ ಹೊರತಾಗಿಯೂ ಸಹಿತ ಈ ತರದ ಚಿತ್ರಣಗಳು ಬೇಕಾದಷ್ಟು ಸಿಗ್ತದೆ. ಶಿಲ್ಪಶಾಸ್ತ್ರವನ್ನ, ಯೋಗಶಾಸ್ತ್ರ ಅರಿತವನೇ ಶಿಲ್ಪಕಲೆಯನ್ನ ಮಾಡಲಿಕ್ಕೆ ಸಾಧ್ಯ. ಹಾಗೆ ಇದು ಹೆಚ್ಚು ಬರುವಂಥದ್ದು ಬಾಲ್ಯದಲ್ಲಿ. ಬಾಲ್ಯದಲ್ಲಿ ಮಕ್ಕಳು ಹೀಗೆ ಇರ್ತದೆ. ಆದರೆ ಪುಸ್ತಕದಲ್ಲಿದ್ದ ಹಾಗೆ ಸ್ಥಿತಿ ಕಾಣಲಿಕ್ಕಿಲ್ಲ. ಆದರೆ ಪುಸ್ತಕದಲ್ಲಿದ್ದ ಹಾಗೆ ಸ್ಥಿತಿ ಕಾಣಬೇಕು ಆದ್ರೆ ಆ ಚಿತ್ರಣವೇ ಬೇರೆ. ಅಂದರೆ ಹಿಂದೆ ಸಹಜ ಜೀವನದಲ್ಲಿ, ಅಂದರೆ ಶೈಶವದಿಂದ 5 ವರ್ಷದ ಒಳಗೆ ಮಗು ಏನನ್ನ ಮಾಡಿತ್ತು ಅದೆಲ್ಲವುದಕ್ಕೂ ಒಂದೊಂದು ರೂಪುರೇಷೆಯನ್ನ ಕೊಟ್ಟು ಒಂದೊಂದು ಆಸನದಲ್ಲಿ ಅದನ್ನು ಅಡಕವಾಗಿಸಿ ಹುಡುಕಲಿಕ್ಕೆ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಯಾರೂ ಸಹಿತ ಇದು ಮುಗಿಯಿತು ವಿಷಯ ಹೇಳೋದಿಲ್ಲ. ಅಂದರೆ ಮುಗಿಯಿತು ಇಲ್ಲ, ಪ್ರತಿ ದಿವಸವೂ ಪ್ರತಿ ಕ್ಷಣವೂ ಪ್ರಾರಂಭವೇ ಇಲ್ಲ. ಅದಕ್ಕಾಗಿ ಯೋಗ ಸಮುದ್ರ. ಇಲ್ಲಿ ನೀವು ಈ ಹಗ್ಗ ಹಾಕಿ ತೂಗುಯ್ಯಾಲೆ ತರ ಹಾಕಿದಿರಲ್ಲ, ಇದನ್ನ ಯಾವ ಆಸನ ಮಾಡ್ಲಿಕ್ಕೆ ಬಳಸ್ತಾರೆ? ಅದರಲ್ಲಿ ನಾವು ಬಳಸುವಂತದ್ದು ಶೀರ್ಷಾಸನಕ್ಕೋಸ್ಕರ ಬಳಸ್ತೇವೆ. ಸಾಮಾನ್ಯವಾಗಿ ನೆಲದ ಮೇಲೆ ತಲೆಯನ್ನ ಇಟ್ಟು ಶರೀರ ಕಾಲನ್ನ ಮೇಲೆ ಎತ್ತಿ ನಿಂತುಕೊಂಡಿದ್ದಾಗ ಹೇಗೆ ನಿಂತುಕೊಂಡಿರ್ತೇವೆ ಆ ತರ ನಿಂತ್ಕೊಳ್ಬೇಕಾಗ್ತದೆ. ಆದ್ರೆ ಎಲ್ಲರಿಗೂ ಆ ತರ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಈ ತರದ ಸಲಕರಣೆಯನ್ನ ಬಳಸ್ತೇವೆ. ಇದನ್ನ ಸೊಂಟದ ಭಾಗಕ್ಕೆ ಕೊಡುತ್ತೇವೆ ನಾವು. ಅದನ್ನ ಕೊಟ್ಟಾಗ ಲಂಬರಲ್ಲಿ ಅದರ ಸ್ಟ್ರೆಚಿಂಗ್ ಪ್ರಾರಂಭ ಆಗ್ತದೆ. ಇದು ಪ್ರಾರಂಭ ಆಗಿದ್ದು ಯಾವಾಗ ಕೇಳಿದ್ರೆ ಬಾವಲಿಯನ್ನ ನೋಡಿದಾಗ ಅನಿಸಿತಂತೆ, ನಾವು ಈ ತರ ನೇತಾಡಬಹುದು ಹೇಳಿ. ಹಾಗೆ ಸಣ್ಣ ಮಕ್ಕಳಿಗೆ ಜೋಲಿಯನ್ನ ಮಾಡುತ್ತಾರೆ ಮಲಗಲಿಕ್ಕೆ. ಅದರ ಸ್ವಲ್ಪ ಉನ್ನತೀಕರಿಸಿದ ಹಾಗೆ ಅದನ್ನ ಇಟ್ಟುಕೊಂಡು ಶೀರ್ಷಾಸನಕ್ಕೋಸ್ಕರ ಅದನ್ನ ಬಳಸ್ತೇವೆ ನಾವು. ಯಾರು ಬೇಕಾದರೂ ಮಾಡಬಹುದು. ಅನೇಕ ಬಾರಿ ಶೀರ್ಷಾಸನಕ್ಕೆ ಪುಸ್ತಕದಲ್ಲಿ ಎಷ್ಟು ಎಚ್ಚರಿಕೆಗಳುಂಟು ಅಂದ್ರೆ, ಆಸನಗಳ ರಾಜ, ಆಸನಗಳ ತಾಯಿ 2 ಉಂಟು, ಮಾತಾ. ಸರ್ವಾಂಗಾಸನ ಮತ್ತೆ ಶೀರ್ಷಾಸನ. ಒಂದು 3 ಪುಟಗಳವರೆಗೆ ಎಚ್ಚರಿಕೆ ಉಂಟು, ಯಾರ್ಯಾರು ಮಾಡಬಾರದು ಹೇಳಿ. ಯಾರ್ಯಾರು ಮಾಡಬೇಕು ಅದರನ್ನ ಸರಿಯಾಗಿ ಯಾರು ಮಾಡ್ತಾರೆ ಕೇಳಿದ್ರೆ ಅದು ಹುಡುಕಿದ್ರೆ ಸಿಗುವುದು ಬಹಳ ಕಷ್ಟ. ಅದಕ್ಕೋಸ್ಕರ ಎಲ್ಲರೂ ಮಾಡಬಹುದು ಹೇಳುವುದಕ್ಕೆ ಈ ಹಗ್ಗವನ್ನು ಉಪಯೋಗಿಸುವಂಥದ್ದು, ಈ ಸಲಕರಣೆಯನ್ನು. ಮತ್ತೆ ನಿಮ್ಮ ಧನ್ವಂತರಿ ಮಂದಿರದಲ್ಲಿ ಯಾವ್ದಾದ್ರು ಥೆರಪಿಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಯಾವ್ದಾದ್ರು
ಸಮಸ್ಯೆಗಳಿದ್ರೆ ದೇಹದಲ್ಲಿ ಅದಕ್ಕೇನಾದ್ರೂ ಔಷಧ ರೂಪದಲ್ಲಿ ಯೋಗ ಕ್ರಿಯೆಯ ಮೂಲಕ ಅದನ್ನ ನಿವಾರಿಸುವಂತಹ ಅವಕಾಶ ಏನಾದ್ರೂ ಉಂಟಾ? ಸಾಮಾನ್ಯವಾಗಿ ಔಷಧದ ಪದ ಬಳಕೆಯೇ ನಮ್ಮಲ್ಲಿ ಇಲ್ಲ. ಯಾಕೆ ಕೇಳಿದರೆ, ನಮ್ಮದು ಅವರೆಷ್ಟು ಸಮಯವನ್ನ ಕೊಡುತ್ತಾರೆ ಹೇಳುವಂಥದ್ದು. ಅಂದರೆ ಇದಕ್ಕೆ ಅವರ ಪಾಲ್ಗೊಳ್ಳುವಿಕೆಯೇ ಹೆಚ್ಚು ಕೆಲಸ ಮಾಡುವಂಥದ್ದು. ಅವರ ಮನಸ್ಸು ಮೊದಲು. ನಾವು ಬರಬೇಕಾದ್ರೆ, ಒಳಗಡೆಗೆ ಬರಬೇಕಾದ್ರೆ ಅವರ ಹತ್ರ ಮಾತಾಡ್ತಾ ಕೇಳುತ್ತೇವೆ. ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋದಾಗ ಗೊತ್ತಾಗ್ತದೆ. ಮೊದಲಿಗೆ ಹೇಳಬೇಕಾದ್ರೆ ಸರಳವಾದ ಆಸನಗಳನ್ನು ಹೇಳುತ್ತೇವೆ. ಆಗ ಅವರು ಮಾಡಬಹುದು ಅವರಿಗೆ ಅನಿಸಿದರೆ, ಆತ್ಮವಿಶ್ವಾಸ ಬಂದರೆ ಆಗ ಅವರು ಮುಂದುವರಿತಾರೆ. ಇಲ್ಲದೇ ಇದ್ದರೆ ಇವತ್ತಿನ ವರ್ತಮಾನದಲ್ಲಿ ಹೇಗಿದೆ ಕೇಳಿದರೆ, ಒಂದು ಔಷಧದ ಗುಳಿಗೆಯನ್ನು ತೆಗೆದುಕೊಂಡ ಮರುಕ್ಷಣಕ್ಕೆ ಪರಿಣಾಮ ಕಾಣುತ್ತದೆ. ಇದು ಹಾಗೆ ಕಾಣುವುದಿಲ್ಲ. ಇದು ಅವರು ಕೊಡುವಂತಹ ಸಮಯ, ಅವರ ಮನಸ್ಸು, ಇದು ಎರಡೂ ಸರಿಯಾಗಿ ಇದ್ದರೆ, ಅವರಿಗೆ ಗುಣಮುಖರಾಗುವಂತಹ ಯೋಗ ಬಂದಿದ್ದರೆ, ಹಾಗೆ ಅದು ನಮ್ಮ ಹತ್ತಿರವೇ ಆಗಬೇಕು ಬಂದಿದ್ದರೆ, ಆಗ ಮಾತ್ರ ಇಬ್ಬರ ಯೋಗ ಚೆನ್ನಾಗಿದ್ದರೆ ಗುಣಮುಖ ಆಗ್ತಾರೆ. ಇದು ವೈದ್ಯಶಾಸ್ತ್ರವು ಅದನ್ನು ಹೇಳುವಂಥದ್ದು. ಅದಕ್ಕಾಗಿ ಮೊದಲಿಗೆ ಮಾತನಾಡಿಸ್ತೇವೆ ನಾವು. ಅವರ ಮನಸ್ಸು ಹೇಗುಂಟು ಅದರ ಆಧಾರದ ಮೇಲೆಯೇ ಅದನ್ನು ಮುಂದುವರಿಸ್ತೇವೆ. ಇಲ್ಲದೇ ಇದ್ದರೆ, ನೀವು ಮೊದಲೆಲ್ಲಿ ಔಷಧವನ್ನ ಮಾಡಿದ್ದರೋ, ಎಲ್ಲಿ ನಂಬಿಕೆ ಉಂಟೋ ಅಲ್ಲಿಯೇ ಹೋಗಿ ಮತ್ತೆ ಅದನ್ನೇ ಪ್ರಾರಂಭ ಮಾಡಿ ಅದನ್ನೇ ಹೇಳ್ತೇವೆ. ಹಾಗೆ ಇಲ್ಲಿ ಹೊಸತೇನಿಲ್ಲ. ಹಿಂದೆ ಜೀವನ ಕ್ರಮದಲ್ಲಿ ಮನೆಯ ಒಳಗಡೆಗೆ ಯಾವುದು ಯಾವುದು ಇತ್ತೋ ಅದೇ ಇದೆ. ಅದಕ್ಕೋಸ್ಕರ ಆ ಮನೆಯ ಒಳಗಡೆಗೆ ಇದ್ದಿದ್ದು ಮರೆತು ಹೊಸ ಸೃಷ್ಟಿಯಲ್ಲಿ ಬದುಕ್ತಾ ಇದ್ದೇವೆ. ಅನುಕೂಲತೆಗಳನ್ನ ತೆಗೆದುಕೊಂಡು ಬಂದಿದ್ದಕ್ಕೋಸ್ಕರ ಶರೀರದ ಒಳಗಡೆಗೆ ಅನಾನುಕೂಲತೆಗಳು ಪ್ರಾರಂಭ ಆಗಿದೆ. ಆ ಅನಾನುಕೂಲತೆಯನ್ನು ಅನುಕೂಲತೆಯಾಗಿ ಪರಿವರ್ತನೆಗೊಳಿಸುವುದಕ್ಕೋಸ್ಕರ ಮತ್ತೆ ಹಿಂದಿನ ಪದ್ಧತಿಗೆ ಹೋಗಬೇಕಾಗ್ತದೆ. ಆದರೆ ಈಗಿನ ಕಾಲಕ್ಕೆ ಕಷ್ಟ. ಇರುವಷ್ಟರ ಮಟ್ಟಿಗೆ, ಅಂದರೆ ನಮಗೆ ಈಗ ಎಷ್ಟು ಸಾಧ್ಯವೋ ಅಷ್ಟು ಅದನ್ನ ಬಳಸಿಕೊಂಡು ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲವೂ ಇದ್ದ ಹಾಗೆ. ಅದಕ್ಕಾಗಿ ಎಲ್ಲರೂ ಕೇಳುವುದು ಹಾಗೆ, ಆರೋಗ್ಯ ಸಂಪತ್ತು. ಅದು ಇಲ್ಲದೇ ಇದ್ದರೆ ಎಲ್ಲವೂ ಆಪತ್ತಾಗ್ತದೆ. ಆ ಆಪತ್ತು ಆದಾಗ ಹುಡುಕಿಕೊಂಡು ಬರುವುದು ಯಾರನ್ನ? ಮತ್ತೆ ಯೋಗ ಬಂದರೆ ಅಲ್ಲಿಗೆ ಬರಬೇಕಾಗ್ತದೆ. ಅದಕ್ಕೋಸ್ಕರವೇ ಮನೆಯ ಒಳಗಡೆಗೆ ಯಾವುದ್ಯಾವುದು ಇತ್ತು ಅದೆಲ್ಲವೂ ಸಹಿತ ನೀವು ನೋಡಿದ ಈ ಎಲ್ಲ ಸಲಕರಣೆಗಳಲ್ಲಿ ಉಂಟು. ಆ ಎಲ್ಲ ಆಸನಗಳು ಸಹಿತ ಮನೆಯ ಒಳಗಡೆಗೂ ಮಾಡುತ್ತಾ ಇರ್ತೇವೆ ನಾವು. ಆದ್ರೆ ಅದಕ್ಕೆ ಪುಸ್ತಕದಲ್ಲಿದ್ದ ಹಾಗೆ ಪೋಸ್ಟರ್ ಕಾಣದೇ ಇರಬಹುದು, ಆದ್ರೆ ಆಸನಗಳು ನಡೀತಾ ಇರ್ತದೆ. ಹೀಗೆ ಕೇಳ್ಬೇಕಾದ್ರೆ ಯಾರೋ ಕೇಳಿದ್ರು, ಹಾಗಾದ್ರೆ ಮನೆಯಲ್ಲೇ ಮಾಡ್ತೇವಲ್ಲ, ಮತ್ತೆ ಯಾಕೆ ಇದನ್ನ ಮಾಡಬೇಕು ಹೇಳಿ? ಮನೆಯಲ್ಲಿ ಮಾಡಬೇಕಾದ್ರೆ ಕೆಲಸವನ್ನ ಮಾಡ್ತಾ ಇರ್ತೇವೆ. ಶರೀರ, ಮನಸ್ಸು, ಬುದ್ಧಿ, ಶ್ವಾಸ ಇದನ್ನ ಸೇರಿಸಿ ಮಾಡ್ತಾ ಇರುವುದಿಲ್ಲ. ಆಸನಕ್ಕೆ ಬಂದಾಗ ಇದೆಲ್ಲವನ್ನ ಸೇರಿಸಿ ಮಾಡಬೇಕಾಗ್ತದೆ. ಅದಕ್ಕಾಗಿ ನಿಯಮ ಇಟ್ಟಿದ್ದಾರೆ. ಖಾಲಿ ಹೊಟ್ಟೆಯಲ್ಲಿಯೇ ಮಾಡಬೇಕು, ಯಾಕೆ ಬೆಳಗಿನ ಜಾವವೇ ಮಾಡಬೇಕು, ಯಾಕೆ ಸಾಯಂಕಾಲವೇ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲವೂ ಉಂಟು. ಇದು ಯಾವಾಗ? ಆದರೆ ಒಬ್ಬ ತನ್ನ ಶರೀರದ ಅನಾರೋಗ್ಯ ಬಂದಾಗ ಈ ನಿಯಮಗಳು ಅದಕ್ಕೆ ಬರುವುದಿಲ್ಲ. ಆಗ ತುರ್ತಾಗಿ ಮಾಡಬೇಕಾಗ್ತದೆ. ಆಗ ಈ ಸಲಕರಣೆಗಳೆಲ್ಲ ಕೆಲಸ ಮಾಡ್ತದೆ. ತುರ್ತಾಗಿ ಆಗಬೇಕಾದ ಕೆಲಸಕ್ಕೆ ಪ್ರಿಪರೇಷನ್, ಪೂರ್ವ ತಯಾರಿಗೋಸ್ಕರ ಆಸನಗಳನ್ನ ಮಾಡಿಸುವುದಕ್ಕೋಸ್ಕರ ಈ ಎಲ್ಲವನ್ನ ಸಲಕರಣೆಗಳನ್ನ ಬಳಸ್ತೇವೆ ನಾವು. ಆ ಶರೀರದ ಆ ಭಾಗಕ್ಕೆ ಯಾವುದೇ ಅನಾನುಕೂಲತೆ, ಹಾನಿಯಾಗದ ರೀತಿಯಲ್ಲಿ ಯಾವ ಜಾಗಕ್ಕೆ ಕೆಲಸ ಆಗಬೇಕು ಅದು ಚೆನ್ನಾಗಿ ಆಗಬೇಕು. ಅದಕ್ಕೆ ಈ ಎಲ್ಲ ಸಲಕರಣೆಗಳ ಉಪಯೋಗ ನಡೆಯುವಂಥದ್ದು ಇಲ್ಲಿ. ನಿಮ್ ಹತ್ರ ಇನ್ನೂ ಮಾಹಿತಿಯನ್ನ ತಗೊಳ್ಳುವಂತಹ ಆಸೆ ಇದೆ. ಆದ್ರೆ ಯೋಗ ದಿನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ ಹತ್ರದಿಂದ ಒಂದೇನಾದ್ರು ಸಂದೇಶ ಅನ್ನೋದಾದ್ರೆ ನಮ್ಮ ವೀಕ್ಷಕರಿಗೆ ಎಂತಹ ಸಂದೇಶವನ್ನ ಕೊಡೋದಕ್ಕೆ ಇಷ್ಟಪಡ್ತೀರಿ? ಮಂತ್ರದಲ್ಲಿ ಒಂದು ಸಾಲಿದೆ, ದೇಹೋ ದೇವಾಲಯ ಪ್ರೋಕ್ತೋ ದೇಹೋ ಜೀವ ಸದಾಶಿವ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್.
ಭಗವಂತ ನೆನಪಾಗುವುದು ಯಾವಾಗ ಕೇಳಿದರೆ ಕಷ್ಟ ಬಂದಾಗ, ಆಗ ಅವನ ಮೇಲೆ ಭಾರ ಹಾಕ್ತೇವೆ. ಸೋಹಂ ಹೇಳುವ ಒಂದು ಶಬ್ದ ಬಂದಿತ್ತು ಮಧ್ಯೆ. ಅದಕ್ಕಾಗಿ ದೇಹವೇ ದೇಗುಲ, ಶರೀರದ ಒಳಗಡೆಗೆ ಎಲ್ಲವೂ ಉಂಟು, ದೇವಾಲಯ. ತ್ಯಜೇದ ಜ್ಞಾನ ನಿರ್ಮಾಲ್ಯಂ, ಜ್ಞಾನದ ಬೆಳಕಿನಿಂದ ಒಳಗಡೆಗೆ ಇರುವಂತಹ ಮಲಿನತೆಯನ್ನ ನಿರ್ಮಾಲ್ಯ ಮಾಡಬೇಕು, ಶುದ್ಧಿಗೊಳಿಸಬೇಕಾಗ್ತದೆ. ಅದಾದ ನಂತರ ಆ ಸೋಹಂ ಶಬ್ದ ಯಾವುದು? ಅದೇ ಭಗವಂತ, ಓಂಕಾರ. ಭಗವಂತ ನಮ್ಮ ಒಳಗಡೆಗೆ ಇಟ್ಟಿದ್ದನ್ನ ಹುಡುಕೋಳು ಹೇಳಿರ್ತಾನೆ. ನಾವು ಹುಡುಕುವುದು ಸಮಯ ನಮಗೆ ಬಂದಾಗ ಮಾತ್ರ ಹುಡುಕುವುದು. ನಿತ್ಯವೂ ಒಂದೊಂದು ಶ್ವಾಸ ಒಳಗಡೆಗೆ ಹೋಗ್ಬೇಕಾದ್ರೆ, ಹೊರಗಡೆಗೆ ಬರಬೇಕಾದ್ರೆ ಅದನ್ನ ಗಮನಿಸೋದೇ ಇಲ್ಲ ನಾವು. ಆ ಗಮನಿಸಿದಾಗ ಗೊತ್ತಾಗ್ತದೆಯಂತೆ ಸೋಹಂ ಹೇಳುವಂತಹ ಶಬ್ದ ಇದೇ ಇರುವಂಥದ್ದು. ಹಾಗೆ ಈ ವರ್ಷದ ಸಬಲೀಕರಣ, ಮಹಿಳಾ ಸಬಲೀಕರಣ ಅನೇಕ ಬಾರಿ ಅನಿಸ್ತದೆಯಂತೆ ಯೋಚನೆ ಮಾಡಿದಾಗ. ಇವತ್ತಿನ ಕಾಲದ ಓಟದಲ್ಲಿ ಮಹಿಳೆಯೂ ಸಹಿತ ಕೆಲಸವನ್ನ ಮಾಡುವಂತಹ ವೇಗಕ್ಕೆ ಹೊಂದಿಕೊಂಡು ಹೋಗಬೇಕು ಹೇಳುವುದಕ್ಕೋಸ್ಕರ ಓಡ್ತಾ ಇರ್ತಾಳೆ. ಆದ್ರೆ ಮಹಿಳೆಗೆ ಪ್ರಕೃತಿ ಹೇಳುವಂತ ಒಂದು ಶಬ್ದ ಉಂಟು. ಪ್ರಕೃತಿ ಬದಲಾವಣೆ ಆಗ್ತಾ ಇರ್ತದೆ. ಹಾಗೆ ಮಹಿಳೆಯ ಶರೀರದಲ್ಲಿಯೂ ಬಾಲ್ಯಾವಸ್ಥೆ, ತಾರುಣ್ಯ, ಯೌವನ, ಅದಾದ ನಂತರ ಗೃಹಸ್ಥ ಜೀವನಕ್ಕೆ ಬಂದ ನಂತರ 40ರ ನಂತರ ಜೀವನ, 50ರ ನಂತರ ಜೀವನ, ಶರೀರವು ಬದಲಾಗ್ತದೆ, ಅದರ ಜೊತೆಗೆ ಮನಸ್ಸು ಬದಲಾಗ್ತದೆ. ಪ್ರತಿ ತಿಂಗಳು ಸಹಿತ ಶರೀರ ಮನಸ್ಸು ಬದಲಾಗ್ತಾ ಇರ್ತದೆ. ಆ ಬದಲಾದಾಗ ಆ ಮನಸ್ಸಿನ ಜೊತೆಗೆ ಶರೀರವನ್ನ ಸದೃಢವಾಗಿ ಸರಿಯಾಗಿ ಇಟ್ಟುಕೊಳ್ಳಲಿಕ್ಕೆ ಹಿಂದಿನ ಅಡುಗೆ ಮನೆಯೇ ಆಯುರ್ವೇದ ವೈದ್ಯಶಾಲೆ ಆಗಿತ್ತು. ಆದ್ರೆ ಬದಲಾದ ದಿನಗಳಲ್ಲಿ ಇವತ್ತು ಹಾಗಲ್ಲ. ಇವತ್ತು ಅನಿವಾರ್ಯ ಯೋಗ, ಕಾಲದ ಜೊತೆಗೂ ಓಡಬೇಕು, ಅದರ ಜೊತೆಯಲ್ಲಿ ಜೀವನವನ್ನು ನಡೆಸಬೇಕು. ಮನ ಪ್ರಶಮನೋಪಾಯ, ಮನಸ್ಸು ಸಹಜವಾಗಿ ಜೊತೆಯಲ್ಲಿ ಇರಬೇಕಾಗ್ತದೆ. ಅದಕ್ಕಾಗಿ ತಾಯಿಯಾಗಿರ್ಬೇಕು ಹೇಳ್ತಾರೆ. ಸರಳ ಯಾವುದು ಕೇಳಿದ್ರೆ ಅದೇ. ಈಗ ನೋಡಿದ ಈ ಒಂದು ಬಾಕ್ಸ್ ಅನ್ನ ನೋಡಿದಾಗ ನಿಮಗೆ ಅನಿಸಿತು ಎಲ್ಲೋ ವಾಸ್ತು ಪುರುಷನ ಹೆಸರೇಳಿದೆ ಅನ್ನಷ್ಟೇ. ಆದ್ರೆ ತಾಯಿಯ ಮಡಿಲೇ ಇದು. ಮಡಿಲ ಒಳಗಡೆಗೆ ಮಗು ಮಲಗಿದಾಗ ಹೇಗೆ ಇರುತ್ತದೆಯೋ ಅದನ್ನೇ ಅದರ ಸ್ವಲ್ಪ ಉನ್ನತೀಕರಿಸಿದಾಗ ಹೀಗೆ ಬರ್ತದೆ. ಮಗುವಿನ ತಲೆಯನ್ನ ಹೀಗೆ ಹಿಡ್ಕೊಳ್ತಾಳೆ, ನಾವು ದಿಂಬಿಟ್ಟಿದ್ದೇವೆ ಅಷ್ಟೇ. ಹಾಗೆ ಮಗುವಿನ ಹಿಂದ್ಗಡೆ ಬೆನ್ನೆಲುಬಿನ ಭಾಗ ಅಂದರೆ ಶೋಲ್ಡರ್ ಬ್ಲೇಡ್ ಬರುವುದು ತೊಡೆಯ ಮೇಲೆ, ಹಾಗೆ ಪೃಷ್ಠದ ಭಾಗ ಕೆಳಗೆ, ಕಾಲು ಈ ಕಡೆಗೆ ಬರ್ತದೆ. ಅದಕ್ಕಾಗಿ ಕಡಿಮೆ ಸಮಯಕ್ಕೆ ಮಗು ನಿದ್ದೆ ಮಾಡ್ತದೆ. ಅದಕ್ಕಾಗಿ ಸಬಲೀಕರಣ ಹೇಳಿದಾಗ ಕೇವಲ ಆರ್ಥಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಅಲ್ಲ, ಆದರೆ ಮಹಿಳೆ ಮಾತೆಯಾಗಬೇಕಾಗ್ತದೆ. ಆ ಮಾತೆ ಹೇಳುವಂಥದ್ದು ಓಟದ ಕಾಲಮಿತಿಯಲ್ಲಿ ಓಡದೆ ತನ್ನ ಮಕ್ಕಳಿಗೋಸ್ಕರ ಒಂದು 5 ವರ್ಷದವರೆಗೆ ಭಗವಂತನ ಜೊತೆಗಿರಬೇಕಾಗ್ತದೆ. ಅದಕ್ಕಾಗಿ 5 ವರ್ಷದವರೆಗೆ ಭಗವಂತ, ಮಗು ಅಲ್ಲ ಅದು. ಅದನ್ನು ನೋಡಿ ಕಲಿತಾ ಹೋಗ್ಬೇಕು. ಅದಕ್ಕಾಗಿ ಗುರು ಯಾರು ಕೇಳಿದ್ರೆ ತಾಯಿ ಗುರು ಅಲ್ಲ, ಮಗು ಗುರು. ಆ ಗುರುವನ್ನ ನೋಡಿ ತನ್ನ ಬೆಳಕನ್ನು ನೋಡಬೇಕಾಗಿತ್ತು. ಆದ್ರೆ ಇವತ್ತು ನೋಡ್ಲಿಕ್ಕೆ ಸಮಯ ಇಲ್ಲ. ಆದ್ರೆ ಅದನ್ನ ನೋಡಿದರೆ ತಾಯಿ ಆರೋಗ್ಯವಾಗಿಯೇ ಇರ್ತಾಳೆ. ಇದು ಆಗಬೇಕಾದ ಸಬಲೀಕರಣ ವಾಸ್ತವದಲ್ಲಿ. ಆದರೆ ಈ ಸಬಲೀಕರಣ ಆದರೆ ಮನೆಯೂ ಚೆನ್ನಾಗಿರ್ತದೆ, ಮನವೂ ಚೆನ್ನಾಗಿರ್ತದೆ, ಸಮಾಜವೂ ಚೆನ್ನಾಗಿರ್ತದೆ. ಅದಕ್ಕಾಗಿ ಗೃಹಿಣಿಯಾಗಿದ್ದಾಗ ಸಮಾಜ ಚೆನ್ನಾಗಿರ್ತದೆ. ಗೃಹಸ್ಥಾಶ್ರಮ, ಅದಕ್ಕಾಗಿ 4 ಆಶ್ರಮದಲ್ಲಿ ಪ್ರಧಾನ ಆಶ್ರಮ. ಆ ಆಶ್ರಮ ಚೆನ್ನಾಗಿರಬೇಕು, ಎಲ್ಲವೂ ಸ್ವಾಸ್ಥ್ಯವಾಗಿರಬೇಕು. ಅದಕ್ಕೆ ಇರುವಂಥದ್ದು ಒಂದೇ ಮಾರ್ಗ, ಯೋಗ ಮಾರ್ಗ ಮಾತ್ರ. ಆ ಮಾರ್ಗದಲ್ಲಿ ಎಲ್ಲರೂ ನಡೆದರೆ, ಹುಡುಕುವುದಲ್ಲ, ನಡೆದರೆ ಅದೆಲ್ಲವೂ ಸಹಿತ ದೊರೆಯುತ್ತದೆ. ಅದಕ್ಕೋಸ್ಕರವೇ ಈ ಒಂದು ಹೆಜ್ಜೆಯಲ್ಲಿ, ಹಾದಿಯಲ್ಲಿ ಹೋದರೆ ಎಲ್ಲವೂ ಸಿಗುತ್ತದೆ ಹೇಳಿ, ಯೋಗ ಕೂಡಿ ಬರುತ್ತದೆ. ತುಂಬಾ ಮಾಹಿತಿಯನ್ನ ಕೊಟ್ರಿ. ಕೆಲವೊಮ್ಮೆ ಒಂದು ಸಂಶಯ ಇರುತ್ತೆ, ಅಂದ್ರೆ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು ಅನ್ನೋಂತ ಪ್ರಶ್ನೆಗಳೆಲ್ಲಾನು ಅದೆಲ್ಲದಕ್ಕೂ ಸೂಕ್ತವಾಗಿರುವಂತಹ ಉತ್ತರ ಕೊಟ್ಟು ವೀಕ್ಷಕರಿಗೆಲ್ಲ ಒಂದು ಸಣ್ಣದಾಗಿರುವಂತಹ, ಅಂದ್ರೆ ಯೋಗದ ಕಡೆ ಆಕರ್ಷಿತರಾಗಿರೋ ಹಾಗೆ ತಮ್ಮ ಜೀವನ ಶೈಲಿಯನ್ನ ರೂಪಿಸ್ಕೊಡ್ಲಿ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಮ್ಗೆ ವಿಶ್ವ ಯೋಗ ದಿನದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀನಿ.
ತಮಗೂ ಧನ್ಯವಾದಗಳು. ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೋಸ್ಕರ, ನಮಗೂ ಒಂದು ಯೋಗ ಬಂದಿದ್ದಕ್ಕೋಸ್ಕರ ನಿಮಗೂ ಸಹಿತ ಎಲ್ಲರಿಗೂ ಸಹಿತ ಧನ್ಯವಾದಗಳನ್ನ ಹೇಳ್ತಾ ಮಾತನ್ನ ಮುಗಿಸ್ತೇವೆ.